ನಮಸ್ಕಾರ ಸ್ನೇಹಿತರೆ, ಇವತ್ತು ಸ್ನೇಹಿತರ ದಿನ. ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ತುಂಬ ಸುಲಭವಾಗಿ ಕೇವಲ 5 ನಿಮಿಷದಲ್ಲಿ ಲೆಮನ್ ರೈಸ್ ಮಾಡೋಣ ಬನ್ನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಅಗಲವಾದ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಮೊದಲಿಗೆ 2 ದೊಡ್ಡ ಚಮಚ ತೆಂಗಿನೆಣ್ಣೆ, 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ ಹಾಕಿ ಮಧ್ಯಮ ಉರಿಯಲ್ಲಿ ಹುರಿತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ ಕೆಂಪಾಗುವವರೆಗೆ ಹುರಿತಾ ಇದ್ದೇನೆ. ಅರ್ಧ ಕಪ್ ಆಗುವಷ್ಟು ಹುರಿದ ನೆಲಕಡಲೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಹುರಿಬೇಕು. ಈಗ ಒಂದು 3-4 ಮೆಣಸಿನಕಾಯನ್ನು ಕೊಯ್ದು ಹಾಕಿದ್ದೇನೆ. 1 ಎಸಳು ಕರಿಬೇವು, 1/4 ಚಮಚದಷ್ಟು ಅರಿಶಿನ ಪುಡಿ ಹಾಗೂ 1 ಚಿಟಿಕೆಯಷ್ಟು ಹಿಂಗೆ ಹಾಕ್ತಾ ಇದ್ದೇನೆ. ಎರಡು ಮಧ್ಯಮ ಗಾತ್ರದ ಲಿಂಬೆಯ ರಸ ಹಿಂಡಿ ಇಟ್ಕೊಂಡಿದ್ದೆ. ಆ ಲಿಂಬೆ ರಸವನ್ನು ಹಾಗೂ 1 ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಒಗ್ಗರಣೆ ತಯಾರಾಗಿದೆ. ಇದಕ್ಕೆ ನಾವು ಬೆಳ್ತಿಗೆ ಅನ್ನವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಪ್ರತಿಯೊಂದು ಅನ್ನದ ಅಗಳಿಗೂ ಒಗ್ಗರಣೆ ಅಂಶ ತಾಗಬೇಕು. ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನು ಕಲಿಸ್ಕೊಳ್ಬೇಕು. ಮುಂಚಿನ ದಿವಸ ಮಾಡಿದಂತಹ ಅನ್ನವನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಆ ಅನ್ನವನ್ನು ಬಿಸಾಡೋದಕ್ಕಿಂತ ಇಂಥ ರುಚಿಕರವಾದಂತಹ ತಿಂಡಿ ಮಾಡಿದಾಗ ಅದು ಉಪಯೋಗಕ್ಕೆ ಬರ್ತದೆ. ಹಾಗೂ ಹೊಸದಾಗಿ ಅನ್ನ ಮಾಡಿಕೊಂಡು ಕೂಡ ಈ ಒಂದು ತಿಂಡಿಯನ್ನು ಮಾಡ್ಕೊಳ್ಬೋದು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪುನಃ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೋದು. ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.